ಅಂಬಾ ಅನಿಷ್ಟು ಮುಂದೆ ಇದೆ ನನಗೆ ಪೈಪೋಟಿ ಮಾಡ್ತೀಯಾ? ಛೀ ಬಾಯ ಮುಚ್ಚು ಅಂಬಾ. ಅಯ್ಯಯ್ಯೋ ಅರ್ಚ್ಕೊಳ್ಳೋದು ನೀನಾ ದನನ ಅಂತ ಗೊತ್ತಾಗದೆ ಸಾಯ್ತಾ ಇದ್ದೀನಿ. ಅದೇನದು ಅಂಬಾ ಅಂತ? ಸಿಸ್ಟರ್, ಈ ಅಮ್ಮ ಅಮ್ಮ ಅಂತ ಕೂಗೋದು ನಮ್ ತಾತನ ಕಾಲದಿಂದಾನು ಬಹಳ ಹಳೇದಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ವೆರೈಟಿ ಆಗಿರ್ಲಿ ಅಂತ ಈ ಅಮ್ಮ ಅಮ್ಮ ಬದಲು ಅಂಬಾ ಅಂಬಾ ಅಂತ ಕರಿತಾ ಇದ್ದೀನಿ. ಯಾಕೆ ಸಿಸ್ಟರ್, ಈ ವಾಯ್ಸು ಟ್ಯೂನು ನಿನಗೆ ಸೂಟ್ ಆಗ್ಲಿಲ್ವಾ? ಆಹಾ, ಎಸ್.ವಿ. ಬಾಲಸುಬ್ರಹ್ಮಣ್ಯ ವಾಯ್ಸು ನಿಂದು. ತಬಲಾ ಒಂದು ಕಮ್ಮಿ ತಗೋ. ಸೊಪ್ತಾಡಿ, ಏನಿದು? ಸಾರು. ಬೇಳೆ ಸಾರ? ಹೌದು. ಈ ಬೇಳೆ ಸಾರು ಈ ಬಾಡಿಗೆ ಅಷ್ಟಾಗಿ ಸೂಟ್ ಆಗೋದಿಲ್ಲ. ಏನಾದ್ರೂ ಮಾಂಸದ ಚೂರು, ಚಿಕನ್ ಕುರ್ಮಾನೋ, ಮೀನಿನ ಸಾರು ಹಾಕಕ್ಕೆ ಏನು ಬಂದಿದೆ ನಿನಗೆ ರೋಗ? ಅಯ್ಯೋ, ನಿನ್ ಮನೆ ಎಕ್ಕುಟ್ಟೋಗ. ನನ್ ಗಂಡನೇ ನನಗೆ ಎದುರು ಮಾತಾಡಲ್ಲ. ತಿರ್ಬೋಕಿಂತಂದು ಹೋಗ ಆಚೆ. ಹೋಗ್ತೀನಿ ಬಿಡಮ್ಮ, ಹೋಗ್ದೆ ನಿನ್ ಜೊತೆ ಸಂಸಾರ ಮಾಡಕ ಬಂದೀವ್ನಿ. ಬಾ. ಓ ಬಾರೋ ಅಪರೂಪದ ಮುಳ್ಳಂದಿ. ಬಾಬಾ ಬಂದೇಣೋ. ಬಾರಲ್ಲ, ಏನೋ ಕೂತ್ಕೊಳ್ಳಲ್ಲ. ಟ್ಯಾಂಕ್ಸ್ ಅಣೋ. ಎಲ್ಲ ಕುಳ್ಳು ತಿಗಣೆ, ನನ್ ಸರ್ಸಾಮಾನ ಕೂತ್ಕೊಳ್ಳೋ ಅಷ್ಟು ಧೈರ್ಯ ಬಂದ್ಬಿಡ್ತೇನಲ್ಲ. ಏಯ್, ನನಗೂ ನಿನಗೂ ಯತ್ವಾಸ ಎಷ್ಟದೆ ಗೊತ್ತೇ ಇಲ್ಲ. ಗೊತ್ತೈತೆ ಬಿಡೋಣ. ನಾನು ಅಲ್ಲಿ ಇಲ್ಲಿ ಹೊಸಿ ತಿರ್ಪೆ ಎತ್ಕೊಂಡಾದ್ರು ತಿಂತಾ ಇವ್ನಿ. ನೀನ್ ಅದು ಇಲ್ವಲ್ಲ? ಎಲ್ಲ ಕುಳ್ ನನ್ ಮಗನೇ, 10 ಮನೆ ತಿರ್ಪೆಯನ್ನ ತಿಂದು ತಿಂದು ಕೋಪಿಟ್ಟಿದ್ಯಾ ಕಳ್ಳ ನೀನು. ಲೇ, ಮರ್ಯಾದಿಂದ ಕೆಳ ಕೂತ್ಕೊಳ್ಳ. ಅಣ್ಣೋ ಕೆಳ ಕೂತ್ಕೊಳ್ಳ ನೀನ್. ನಾಳೆ ಆಸನ ಕಡೆ ಏನೋ ಎಷ್ಟೈತಲ್ಲ ಚಿಲ್ರೆ? ಜೇಬ್ನಾಗ ಬ್ಯಾಂಕ್ನಾಗ? ಎಲ್ಲ ತಿರ್ಬೋಕಿ ನನ್ ಮಗನೇ, ನೀನ್ ಯೋಗ್ಯತೆಗ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಬೇರೆ ಆಯ್ತಾ? ಯಾಕೆ ನಿನಗಿಲ್ವಾ? ಲೇ, ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಬಿರಿಯಾನಿ ಕೈ ತೊಳ್ಕೊಂಬ, ಒಂದ್ ಆಟ ಹಾಕನ. ಸುಮ್ಕಿರಣು, ಬಾರಿ ಹೊಟ್ಟೆ ಸಿತಾಯ್ತೆ. ಇವ್ ಟೈಮ್ಗೆ ತಿನ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಬಂದು ಹೊಟ್ಟೆ ನೋವು ಜಾಸ್ತಿ ಆಗ್ಬಿಡ್ತದೆ, ಗೊತ್ತಾ? ಏನ್ ತಾಳ್ದನ್ಲ ಅದು ಹಂಗಮ್ ಗುಡ್ತಾದೆ? ಇನ್ನೇನ್ ಇರ್ತದಣ್ಣು, ಬಾರಿ ಸಿಂಪಲ್. ಬಾಯಿಲ್ಡ್ ಎಗ್ಗು, ಮೀನಿನ ಸಾರು, ಚಿಕನ್ನು. ಅಣ್ಣು, ನಿನ್ ಮನೆಯಿಂದ ಹೊಸಿ ಕೆನೆ ಮೊಸರು ತಂದು ಕೊಟ್ಬಿಟ್ರೆ ಇವತ್ತು ಹೊತ್ತು ಕಳೆದೋಯ್ತದೆ. ಚೀ ಚಿ 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 ಚಾ ಚ ಚ ಚ ಚ ಚ. ತಾವ್ ತಿನ್ನುವಂತ ರಸ್ಕೊಳ್ಳೋಣ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೂ ತಿನ್ನಲ್ಲ. ಅದೃಷ್ಟವಂತರು. ಅಣ್ಣೋ, ಒಂದ್ ಸಾರಿ ಗಂಟ್ಲು ಸರಿ ಮಾಡ್ಕೊಂಡು ಈ ಬೀದಿಯಾಗೆ ನೀನ್ ಒಬ್ನೇ ನಿಂತ್ಕೊಂಡು ಅಂಬಾ ಅಂತ ಒಂದ್ ಸಾರಿ ಕೂಗು, ನಿನ್ಗೂ ಹೊಡಿತದೆ ಅದೃಷ್ಟ. ಇಲ್ಲ ತೂತ್ ಮೂರ್ಖಾಸ್ ನನ್ನ ಮಗನೇ ನೀನು. ಯಾವದ್ಲ ಅದು ಪೀಸು? ಒಳ್ಳೆ ಸಿನಿಮಾ ಸ್ಟಾರ್ ಇದ್ದಂಗದೆ. ನಮ್ಮ ಹಳ್ಳಿಯಾಗ ಏನಾದ್ರು ಸಿನಿಮಾ ಶೂಟಿಂಗ್ ಎತ್ತಾವ್ರ? ಅಣ್ಣ, ಒಂದೇ ಮಾತ್ನಾಗ ಹೇಳ್ಬೇಕು ಅಂದ್ರೆ, ಮೊದಲನೇ ನೋಡ್ದಾಗೆ ನನ್ನ ಹೃದಯನ ಕಿತ್ಕೊಂಡ್ಬಿಡ್ತಾನ. ಅಮ್ಮ ನೀನಾ? ನಾನ್ ಬೇರೆ ಯಾರು ಅಂತ ತಿಳ್ಕೊಂಡಿದ್ದೆ. ನಾನು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ. ಪಕ್ಕಕ್ಕೆ ಬರಲ್ಲ ತೂತ್ ಮನೆ. ಪರೀಕ್ಷೆಲೆಲ್ಲ ಚೆನ್ನಾಗಿ ಬರ್ತಿದ್ಯಾ ತಾಯಿ? ಓಹ್, ಕನ್ನಡಕ ಬೇರೆ ತಗೊಂಡ್ಬಿಟ್ಟಿದ್ಯಾ? ಬೋ ಪಸಂದಾಗದೆ. ಚೀಫ್ ಮಿನಿಸ್ಟರ್ ಜೊತೆ ಪಾರಿ ಟೂರ್ ಹೋಗೋಳೆ ಕಣಮ್ಮ. ಅವಳ ಮಕ್ಕಿಷ್ಟು ಅಡಿಗೆ ಮನೆಲ್ಲೋ ಬಚ್ಚನ್ ಮನೆಲ್ಲೋ ಬಿದ್ದಿರ್ಬೇಕು, ಹೋಗ್ ನೋಡು. ಅಮ್ಮ ಅಮ್ಮ ಲಾಯ್ ಮಂಕಿ. ಅಣ್ಣೋ, ಈ ಗೆಟಪ್ ನಲ್ಲಿ ನಾನು ಹೆಂಗ್ ಕಾಣಿಸ್ತೀನಿಲ್ಲ? ಅಯ್ಯೋ, ಬಾರಿ ಸೂಪರ್ ಬಾಗಿದೆ ಅಣ್ಣು. ಅಣ್ಣೋ ಅಣ್ಣೋ, ನೀನೇನಾದ್ರೂ ಈ ಗೆಟಪ್ ನಾಗ ಬಂದ್ಬಿಟ್ರೆ ನಿನಗೆ ಮೊದಲು ಹಾಕೋದು ತಿರ್ಪೆ. ಓ ನಮಸ್ಕಾರ ಲಿಂಗಡ. ಹೇಗಿದೆ ಗೌರಂಡಿ? ನಿನ್ನ ಈ ರೀತಿ ನೋಡ್ತಾ ಇದ್ರೆ ಏನ್ಸುತ್ತೆ ಗೊತ್ತಾ? ಕೆಟ್ಟಿಯಾಗಿ ತಪ್ಕೊಂಡು ಕಚ್ಬಿಡ್ಬೇಕು ಅನ್ಸತ್ತಾ? ಅಲ್ಲ, ಬೆದ್ರು ಬೊಂಬೆಯಾಗೆ ಗದ್ದೆ ಬೈಲಲ್ಲಿ ಮರ ಕಟ್ಟಾಕ್ಬೇಕು ಅನ್ಸುತ್ತೆ. ಅದ್ ಸರಿ, ಚಿತ್ರಾಂಗಿಣಿ ಪರೀಕ್ಷೆ ಎಲ್ಲ ಬರ್ದಿದ್ಯಾ? ಸಖತ್ತಾಗಿ ಬರ್ದಿದ್ದೀನಿ ಮಾವ. ಮಾವ ಪ್ಲೀಸ್ ಮಾವ, ಬೇಗ ಹಾಕು ಮಾವ. ಪ್ರಾಯ ಏರ್ತಾ ಏರ್ತಾ ಮೈ ಮೇಲೆ ಸರಿಗೆ ನಿಲ್ಲಲ್ಲ ಅಂತಲ್ಲ, ಏನ್ ಸಮಾಚಾರ? ಅದು ನೀನ್ ನೋಟದ ಮಹಿಮೆ. ನೀನ್ ಕಣ್ಣೆತ್ ನೋಡಿದ ತಕ್ಷಣ ನನ್ ಸರ್ಗು ಜಾರಿ ಜಾರಿ ಬಿತ್ತೋಗುತ್ತೆ. ಸೆರಗ್ ಜಾರ್ ಬಿದ್ರೆ ಪರವಾಗಿಲ್ಲ, ಕಾಲ್ ಜಾರ್ ಬಿದ್ಯಾ? ಅಯ್ಯೋ ಮಾವ, ಮತ್ತೆ ಜಾರಾಯ್ತು. ಹಾಕು ಮಾವ. ಬೇಕು ಅಂತ ಜಾರಿಸ್ಕೊಂಡು ಹಾಕು ಅಂದ್ರೆ ಒದ್ದು ಬಿಡ್ತೀನಿ. ಮಾವ
ಒಂದ್ ಸೆರಗಾಗ್ತಿದ್ರೆ ಎಷ್ಟ್ ಹಾಯಾಗಿರುತ್ತೆ ಗೊತ್ತಾ? ಇರುತ್ತೆ ಪಟ್ನಕ್ಕೆ ಹೋಗಿ ಓದೋದ್ ಕಲ್ತಿದ್ಯಾ ಇಲ್ವೋ ಅಲ್ಲಾಡ್ಸೋದ್ ಮಾತ್ರ ಚೆನ್ನಾಗ್ ಕಲ್ತಿದ್ಯಾ. ನಿನಗೂ ಕಲಿಸ್ಲಾ? ನಮಗ್ ಕಲಿಸ್ತೀಯಾ? ಕಲಿಸ್ತೀಯಾ? ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟ ಸಾರ್ವಭೌಮ ಕನ್ನಡ ಕಂಠೀರವ ರಸಿಕರ ರಾಜ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಬಂಗಾರದ ಮನುಷ್ಯ ದೀಪಾವಳಿಯ ಪ್ರಯುಕ್ತ ಹಿಂದೆ ನೋಡಿರಿ, ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಬಂಗಾರದ ಮನುಷ್ಯ, ಬಂಗಾರದ ಮನುಷ್ಯ, ಬಂಗಾರದ ಮನುಷ್ಯ ಈ ದಿನವೇ ನೋಡಿ, ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಅಳಿಯಂದ್ರೆ ಒಂದು ನಿಮಿಷ ಬರ್ತಾ ಇದ್ದೀನಿ. ಅಳಿಯಂದ್ರೆ ನಮ್ಮೂರ್ ಟೆಂಟ್ಗೆ ಅಣ್ಣ ಅವ್ರ ಪಿಕ್ಚರ್ ಬಂಗಾರದ ಮನುಷ್ಯ ಬಂದಿದೆ. ಇವತ್ತು ಹೇಗಾದ್ರೂ ನೋಡ್ಲೇಬೇಕು. ಬಂಗಾರದ ಮನುಷ್ಯನ ರೀ ಹೋಗೋಣ ರೀ. ಅಣ್ಣವ್ರ ಸಿನಿಮಾ ಅಂದ್ರೆ ಬೇಡ ಅಂತೀವ ಮಾವಯ್ಯ. ಅದು ಮಾತಂದ್ರೆ ಇಷ್ಟ ಅಳಿಯಂದ್ರೆ ಅಣ್ಣವ್ರು ಬಂಗಾರದ ಮನುಷ್ಯ. ನೀವಿಲ್ಲೇ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಅದಷ್ಟು ಸುಲಭ ಅಲ್ಲ, ಅದಕ್ಕೊಂದು ಟ್ರಿಕ್ ಇದೆ, ನನಗ್ ಗೊತ್ತು. ನೀವಿರಿ, ನಾನ್ ಹೋಗಿ ತಗೊಂಡ್ ಬರ್ತೀನಿ ಟಿಕೆಟ್. ನೋಡಿ ದಾರಿ ಬಿಡಿ, ಈಗ ನೋಡಿ ದಾರಿ ಬಿಡಿ, ಬಿಡಿ ದಾರಿ. ಮಾವಯ್ಯಲ್ಲಿ ಕಾಣ್ತಾ ಇಲ್ಲ. ಅದೇ ನಾನು ನೋಡ್ತಾ ಇದ್ದೀನಿ. ಅಯ್ಯೋ ಅಪ್ಪ, ಅಯ್ಯೋ ಏನೋ ಇದು, ಯಾಕೆ ಇಷ್ಟೊಂದು ಕಷ್ಟ? ಇಷ್ಟು ಗಲಾಟೆಲಿ ಏನಪ್ಪ ಸಿನಿಮಾ ನೋಡೋದು? ನಡಿ ಮನೆಗೆ ಹೋಗೋಣ. ಈ ಗಲಾಟೆ ನಿಜವಾಗ್ಲೂ ನಮ್ ಟಿಕೆಟ್ ಸಿಗುತ್ತಾ? ಬನ್ನಿ ಹೋಗೋಣ. ಟಿಕೆಟ್ ಸಿಗಲ್ವಾ? ಎಷ್ಟು ಜನ ಇದ್ರು ನುಗ್ಗಿ ಟಿಕೆಟ್ ತಗೊಂಡ್ಬರೋ ಅಭ್ಯಾಸ ನಂಗೆ ಚಿಕ್ಕ ವಯಸ್ಸಿನಿಂದ ಇದೆ. ತಗೊಳ್ಳಿ ಟಿಕೆಟ್. ಇದೇ ಮಾವಯ್ಯ, ಎರಡೇ ಇದೆ, ನೀವ್ ಬರಲ್ವಾ? ನಾನ್ ಯಾಕೆ ಮಧ್ಯೆ? ನೀವಿಬ್ರು ಗಿಣಿ ಗೋರ್ವಂಕ್ ಹಾಗೆ ನೋಡಿ ಸಿನಿಮಾ ಚೆನ್ನಾಗಿ ನೋಡಿ. ಅಣ್ಣವ್ರು ಬರ್ತಾರೆ, ಟೈಮ್ ಆಯ್ತು, ಹೋಗಿ. ನಗು ನಗುತ್ತಾ ನಲ್ಲಿ ಅಲ್ಲ ಮಾವಯ್ಯ, ಅದು ನಗು ನಗುತ್ತಾ ನಲ್ಲಿ ಏನೇ ಆಗಲಿ. ನಗು ನಗುತ್ತಾ ನಲಿ ಎಲ್ಲ ದೇವನ ಕಲೆಯಿಲ್ದೆ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ಏನೇ ಆಗಲಿ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ. ಲತೆಗಳು ಕುಣಿದಾಗ, ಹೂಗಳು ಬಿರಿದಾಗ, ನಗು ನಗುತ್ತಾ ನಲಿ ಏನೇ ಆಗಲಿ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ. ಅಣು ಏನೋ ನಂದು ನೋಡ್ದ? ಬೇವರ್ಸಿ ನನ್ ಮಗನೇ, ಯಾವತ್ತ ಗದ್ದೆ ತಾವ ಒಂದು ತೋರಿಸ್ತೋ ಏನೋ, ಅವತ್ತಿಂದ ನನ್ನ ಲೈಫೇ ರಿವರ್ಸ್ ಆಗೋಯ್ತು. ಕೊರ್ಗಿ ಸಾಯ್ತಾ ಇದೀನಿ. ಈಗ ನಿಂದ್ ಬೇರೆ ನೋಡ್ಬೇಕಾ? ಕತ್ತರಿಸ್ಬಿಡ್ತೀನಿ. ನನ್ ಪಾಯಿಂಟ್ ನಿಂಗೆ ಅರ್ಥವಾಗ್ತಿಲ್ವಲ್ಲ? ನನ್ ಡ್ರೆಸ್ ಇಲ್ಲೆಲ್ಲ ಮಡಗಿದ್ದೆ, ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡ್ದ ಅಂದೆ. ಡ್ರೆಸ್ ಅದೇನೋ ನಂಗೆ ಗೊತ್ತಿಲ್ಲಪ್ಪ. ಉಂಡ್ ಬಂದೆ, ಒಂದ್ ತುಂಡ್ ಬಿದ್ದಿತ್ತು, ಮಕ ಒರ್ಸ್ಕೊಂಡೆ, ಎಲ್ಲಿಟ್ಬಿಟ್ಟೆ? ಇದ್ ನಿಂದೆ ನೋಡು. ಥ್ಯಾಂಕ್ಸ್ ಅಣ್ಣ. ಇದೇ ನನ್ ಡ್ರೆಸ್. ಇದು ನಿನ್ ಡ್ರೆಸ್? ಹೌದು, ಇದೇ ನನ್ ಪುಟ್ಕೋಸೆ. ಇದ್ರಲ್ಲಿ ನಾನ್ ಮಕ ಮೂತಿನೆಲ್ಲ ಒರ್ಸ್ಕೊಂಡ್ಬಿಟ್ಟಲ್ಲಪ್ಪ. ಅದಕ್ಕೆ ಇವತ್ತು ನಿನ್ ಮಗ ಮಿಣ್ಮಿಣ ಅಂತ ಮಿಣ್ಗುಡ್ತಾ ಐತೆ. ಲೇ ಚಿಂಪಾಂಜಿ ನನ್ನ ಮಗನೇ. ಬುದ್ಧಿ, ಯಾರೋ ಮೋಟರ್ ಗಾಡಿಯಾಗ ಬಂದವ್ರೆ, ಯಾರೋ ಒಂದು ವಿಚಾರಿಸ್ಕೊಂಬರ್ಲ. ನಿಂಗೆ ಯಾಕೆ ಸುಮ್ಕೇನಿರ್ಲ? ದೊಡ್ಡವ್ರ ಸಮಾಚಾರ, ನಾನ್ ಮಾತಾಡ್ಕೊಂಡ್ ಬರ್ತೀನಿ, ನೀವು ಕೆಲಸ ನೋಡಿ. ನಮಸ್ಕಾರ. ಸ್ವಾಮಿ, ಯಾರು ಬೇಕು ತಮಗೆ? ನಿಮ್ ಚೇರ್ಮನ್ ರಲ್ಲಿ. ತಾವು ಯಾರು? ನಾವು ಶುಗರ್ ಫ್ಯಾಕ್ಟರಿಯಿಂದ ಬಂದಿದ್ವಿ. ಏನಿಲ್ಲ, ನಿಮ್ ಚೇರ್ಮನ್ ಹತ್ರ ಮಾತಾಡಿ ಆ ಕಬ್ಬಿನ ಬೆಳೆಗೆ ರೇಟ್ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ಚೇರ್ಮನ್ ಪಟ್ನಕ್ಕೆ ಹೋಗ್ದಾರಲ್ಲ, ಸಂಜೆವರೆಗೂ ಬರೋಲ್ಲ. ಈಗ ಏನ್ ಮಾಡೋದು? ಏನ್ ಪರವಾಗಿಲ್ಲ, ನೀವು ನನ್ನ ಹತ್ರ ರೇಟ್ ಮಾತಾಡಿ ಅಡ್ವಾನ್ಸ್ ನನ್ನ ಕೈಲಿ ಕೊಡಿ,
ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಬೇರೆ ಯಾರು ಅಲ್ಲ, ಸಂಶಯ ಪಡ್ಬೇಡ. ನಾನು ಸ್ವಂತ ಚೇರ್ಮನ್ ರ ಮಾವನೇ. ಏನಯ್ಯ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಹರ್ಕತೆ ಕೇಳಕ್ ನಾವೇನ ಸಿಕ್ಕಿದ್ದು? ತಾಯಣ್ಣ ಸ್ವಾಮಿ, ನಿಜವಾಗ್ಲೂ ನಾನ್ ಚೇರ್ಮನ್ ರ ಮಾವನೇ. ನಿಮ್ಗೆ ನನ್ ಮೇಲೆ ನಂಬಿಕೆ ಬರ್ದಿದ್ರೆ ₹1 ಕರ್ಪೂರ ತನ್ನಿ ನನ್ನ ಅಂಗೈಲಿ ಹಚ್ಕೊಂಡು ಪ್ರಮಾಣ ಮಾಡ್ತೀರ ನಿಜವಾಗ್ಲೂ ನಾನ್ ಚೇರ್ಮನ್ ರ ಸ್ವಂತ ಮಾವ ಅಂತ. ಹೋಗಿ ತಗೊಂಬನ್ನಿ. ಇವ್ನ ಯಾರ ತಲೆ ಕೆಟ್ಟೋನ್ ಕಾಣಿಸ್ತಾನೆ. ಹೌದು, ಇವನ್ ಹತ್ರ ಯಾಕೆ ರಾಮಾಯಣ? ನಾಳೆ ಬೆಳಿಗ್ಗೆ ನಾವೇ ನೇರವಾಗಿ ಚೇರ್ಮನ್ ಹತ್ರ ಮಾತಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಇನ್ ಸ್ವಲ್ಪ ಹೊತ್ತಿದ್ರೆ ಈ ಬಾಕ್ಸಲ್ಲಿ ಅಪ್ಟಾಯಿಸ್ಬಿಡ್ತಾನೆ. ಬಾ ಸ್ವಾಮಿ, ನಾನು ಅಂತೋನಲ್ಲ. ನನ್ ಮಾತ್ ಕೇಳಿ, ನನ್ನ ನಂಬಿ, ನಾನ್ ಚೇರ್ಮನ್ ರ ಮಾವನೇ. ಬನ್ನಿ. ಹುಚ್ಚರು ಅವರಲ್ಲ, ನೀವು. ನಿಮ್ಮ ಈ ವಿಚಿತ್ರದ ಅವತಾರ ನೋಡಿ ಹುಚ್ಚರು ಅನ್ಕೊಂಡು ಹೋದ್ರು. ಅಲ್ಲ ಬುದ್ಧಿ, ಚೇರ್ಮನ್ ಮಾವ ಅಂದ್ರೆ ಹೆಂಗಿರ್ಬೇಕು? ಒಳ್ಳೆ ಗರಿಗರಿಯಾಗಿ ಇಸ್ತ್ರಿ ಹಾಕಿ ಶರ್ಟು ಕಚ್ಚೆ ಹಾಕೊಂಡು ಬೀದಿಲ್ ಬತ್ತಿದ್ರೆ ಮುಚ್ಚು ಬಾಯ್, ಹೇಗ ನಾ ಹೋಗ್ಬಿಡ್ತೆ. ಏಯ್, ಕೆಲ್ಸ ಬದುಕು ಇಲ್ದೆ ಬೀದಿ ಬಸವನ್ ಹಾಗೆ ಊರು ಸುತ್ತೋದ್ ಬಿಟ್ಟು ಬೆಳಗ್ಗೆ ಬೇಗ ಎದ್ದು ತೆಂಗಿನ ಗುಂಜಿನಿಂದ ಆ ಗಾಡಿನ ಶುಭ್ರವಾಗಿ ತೊಳಿದೇ ಇದ್ರೆ ಈ ಜಗುಲಿಯಿಂದ ಅಲ್ಲ, ಈ ಊರಿನಿಂದಾನೆ ಆಚೆಗೆ ಅಡ್ಬಿಡ್ತೀನಿ. ಹುಷಾರ್. ತಾಯಾಣೆ. ಥ್ಯಾಂಕ್ಸ್. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ಕೊಂಡಂತೆ. ತಿಮ್ಮ ನೋಡ್ದೇನ್ಲ ಆ ಬ್ರೋಕರ್ ಪೊಗ್ರ ನನ್ ಮುಂದಿಟ್ಕೊಂಡೆ ನಿನ್ನ ಎಂತ ಮಾತು ಅಂದೋಗ್ತಾವನಲ್ಲ. ನನ್ನ ಯಾಕಣ್ಣ ಅಂತಾರವ್ರು. ನನ್ನ ಮುಂದಿಟ್ಕೊಂಡು ಕೊಟ್ರು ನಿನಗೆ ಫೈನಲ್ ವಾರ್ನಿಂಗ್. ಅಪ್ಪ, ನೀನಾ? ಏನಪ್ಪ ಇದು? ಏನಿಲ್ಲಮ್ಮ, ಮಾಸರು ಪಂಚೆ ಅಂಗಿ ಹಾಕೊಂಡು ರಸ್ತೆಯಲ್ಲಿ ನಡೀತಾ ಇದ್ರೆ ಹಳಿ ಅಂದ್ರ ಗೌರವ ಕಮ್ಮಿ ಆಗುತ್ತಲ್ವಾ? ಅದಕ್ಕೆ ಪೆಟ್ಟಿಗೆಯಲ್ಲಿದ್ದ ಈ ಬಟ್ಟೆ ತೆಗೆದು ಹಾಕೊಂಡಿದ್ದೀನಿ. ಹೆಂಗೈತೆ? ತುಂಬಾ ಚೆನ್ನಾಗಿದೆ. ಸರ್ ನಮಸ್ಕಾರ ಸರ್. ಏನು? ಏನಯ್ಯ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಆ ಕಬ್ಬಿನ ಬೆಳೆಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಾನೊಬ್ಬ ತಲೆ ಕೆಟ್ಟವನು, ಜೇಬು ಕಾತರಿಸೋನು. ನನ್ಗ್ಯಾಕೆ ಕೊಡ್ತೀರಾ ದುಡ್ಡು? ಸರ್ ಏನೋ ತಪ್ಪಾಯ್ತು, ಕ್ಷಮಿಸಿ ಸರ್. ಏನಯ್ಯ ಕ್ಷಮಿಸೋದು? ಏನು ಕ್ಷಮಿಸೋದು? ಮನುಷ್ಯನ ಗುಣ ಅಳಿಯೋದು ಅವನ ಹಾಕೊಂಡಿರೋ ಬಟ್ಟೆಯಿಂದ ಅಲ್ಲ, ನಡ್ಕೊಳ್ಳೋ ರೀತಿಯಿಂದ. ತಿಳ್ಕೊಳ್ಳಿ. ಆಯ್ತು ಸರ್, ತಗೊಳ್ಳಿ 50,000. ಅಡ್ವಾನ್ಸ್ ಮಾತ್ರ ತಗೊಂತೀನಿ. ಹಳಿ ಅಂದ್ರೆ ಬಂದ ಮೇಲೆ ಅವ್ರ ಹತ್ರ ರೇಟ್ ಮಾತಾಡ್ಕೊಳ್ಳಿ. ಆಗ್ಬೋದು, ಆಯ್ತು ಸರ್. ಆಗ್ಬೋದು. ಥ್ಯಾಂಕ್ಸ್. ರಾಣಿ, ಏನಪ್ಪ? ಈ 50,000 ರೂಪಾಯಿನ ಭದ್ರವಾಗಿ ಬೇರುನಲ್ಲಿಟ್ಬಿಡು. ಆಗ್ಲಪ್ಪ.